ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಸಾರಾಂಶ. ಮಧುರ ಮಕ್ಕಳೇ, ದೇವತೆಗಳಾಗಬೇಕೆಂದರೆ ಅಮೃತವನ್ನು ಕುಡಿಯಿರಿ ಮತ್ತು ಕುಡಿಸಿರಿ. ಅಮೃತವನ್ನು ಕುಡಿಯುವವರೇ ಶ್ರೇಷ್ಠಾಚಾರಿಗಳಾಗುತ್ತಾರೆ. ಮುಖ್ಯ ಜ್ಞಾನದ ಅಂಶಗಳು. ಸತ್ಯ ನಾರಾಯಣನ ಕಥೆ ಬಾಬಾ ತಿಳಿಸುತ್ತಾರೆ. ನಾವು ಕೇಳುತ್ತಿರುವ ಈ ಜ್ಞಾನವೇ ನರನಿಂದ ನಾರಾಯಣನಾಗುವ ಸತ್ಯ ಕಥೆ. ಪ್ರಪಂಚದಲ್ಲಿ ಹೇಳಲಾಗುವ ಕಥೆಗಳು ಕೇವಲ ಭಕ್ತಿ ಮಾರ್ಗದ ಕಲ್ಪಿತ ಕಥೆಗಳು. ಅವುಗಳಿಂದ ಜೀವನ ಬದಲಾಗುವುದಿಲ್ಲ. ಆದರೆ ಈ ಜ್ಞಾನವು ನಮ್ಮನ್ನು ಅಮರ ಲೋಕಕ್ಕೆ ಕರೆದೊಯ್ಯುತ್ತದೆ. ವಿದ್ಯೆ ಮತ್ತು ಪದವಿ. ಯಾರು ಕೇವಲ ಜ್ಞಾನ ಚೆನ್ನಾಗಿದೆ ಎಂದು ಪ್ರಭಾವಿತರಾಗುತ್ತಾರೋ ಅವರು ಸತ್ಯುಗದಲ್ಲಿ ಪ್ರಜೆಗಳಾಗುತ್ತಾರೆ. ಆದರೆ ಯಾರು ಈ ವಿದ್ಯಾಭ್ಯಾಸದ ಮೇಲೆ ಪೂರ್ಣ ಗಮನ ಹರಿಸಿ ಪುರುಷಾರ್ಥ ಪರಿಶ್ರಮ ಮಾಡುತ್ತಾರೋ ಅವರು ಸೂರ್ಯವಂಶಿ ರಾಜಾರಾಣಿಗಳಾಗುತ್ತಾರೆ. ಪವಿತ್ರತೆಯ ಮಹತ್ವ. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಈಗ ನಾವು ಕೂಡ ವಿಷವನ್ನು ಅಂದರೆ ವಿಕಾರಗಳನ್ನು ತ್ಯಜಿಸಿ ಜ್ಞಾನಾಮೃತವನ್ನು ಕುಡಿಯಬೇಕು. ಪವಿತ್ರರಾಗದೆ ದೇವತೆಗಳಾಗಲು ಸಾಧ್ಯವಿಲ್ಲ. ವಿಶ್ವದ ಚಕ್ರ. ಈ ಸೃಷ್ಟಿ ಚಕ್ರವು 5000 ವರ್ಷಗಳದ್ದಾಗಿದೆ. ಸತ್ಯುಗದಲ್ಲಿ ಕೇವಲ 9 ಲಕ್ಷ ಮಂದಿ ಇದ್ದರೂ ನಂತರ ವೃದ್ಧಿಯಾಗುತ್ತಾ ಹೋಯಿತು. ನಾವು 84 ಜನ್ಮಗಳನ್ನು ಪೂರೈಸಿ ಈಗ ಕಲಿಯುಗದ ಅಂತ್ಯಕ್ಕೆ ಬಂದಿದ್ದೇವೆ. ಸೇವೆಯ ಬಗ್ಗೆ ನಿರ್ದೇಶನ. ಚಿಕ್ಕ ಕುಮಾರಿಯರ ಸೇವೆ. ವಿದ್ಯಾವಂತ ಕುಮಾರಿಯರು ಎದ್ದು ನಿಂತು ಈ ಸಹಜ ಕಥೆಯನ್ನು ಜಗತ್ತಿಗೆ ತಿಳಿಸಬೇಕು. ಬಾಹ್ಯ ಫ್ಯಾಷನ್ ಮತ್ತು ಮಾಯಾಜಾಲಕ್ಕೆ ಮರುಳಾಗದೆ ಪಾರಸ ಬುದ್ಧಿಯವರಾಗಿ ಸೇವೆಯಲ್ಲಿ ತೊಡಗಬೇಕು. ಸರಳ ಕಥೆ. ಕೈಯಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಅಥವಾ ಬ್ಯಾಡ್ಜ್ ಹಿಡಿದುಕೊಂಡು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ಸಿಗುವ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ಧಾರಣೆಗಾಗಿ ಮುಖ್ಯ ಸಾರ. ಪಾರಸ ಬುದ್ಧಿ ಅಲ್ಪಕಾಲದ ಸಾಹುಕಾರಿ, ನಶೆ ಮತ್ತು ವ್ಯರ್ಥ ಫ್ಯಾಷನ್ ಬಿಟ್ಟು ಶ್ರೀಮತದಂತೆ ಓದಿ ಮತ್ತು ಓದಿಸಿ ವಿದ್ಯೆಯ ಮೇಲೆ ಸಂಪೂರ್ಣ ಗಮನವಿರಲಿ. ಗುಣಗಳ ಧಾರಣೆ. ಕೆಟ್ಟದ್ದನ್ನು ನೋಡಬೇಡಿ, ಕೇಳಬೇಡಿ ಮತ್ತು ಮಾತನಾಡಬೇಡಿ. ವ್ಯರ್ಥ ಮಾತುಗಳಿಂದ ದೂರವಿದ್ದು ಸದಾ ಸತ್ಯ ನಾರಾಯಣನ ಕಥೆಯನ್ನು ಜ್ಞಾನವನ್ನು ಹಂಚಿ. ವರದಾನ ಹಾಗೂ ಸ್ಲೋಗನ್. ವರದಾನದಲ್ಲಿ ನವಜೀವನದ ಸ್ಮೃತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮರಜೀವ ಭವ ಅಂದರೆ ಹಳೆಯ ಶೂದ್ರ ಜೀವನ ಸಮಾಪ್ತಿಯಾಗಿ ಹೊಸ ಬ್ರಾಹ್ಮಣ ಜನ್ಮದಲ್ಲಿ ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿರಲಿ. ಸ್ಲೋಗನ್ನಲ್ಲಿ ಅಮೃತ ವೇಳೆಯಲ್ಲಿ ಹೃದಯದಲ್ಲಿ ಪರಮಾತ್ಮನ ಸ್ನೇಹವನ್ನು ತುಂಬಿಕೊಂಡ್ರೆ ಬೇರೆ ಯಾವುದೇ ಲೌಕಿಕ ಸ್ನೇಹ ನಿಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ ಮೊದಲು ನೀವು ಎನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡ್ರೆ ಸಂಘಟನೆಯಲ್ಲಿ ಯಶಸ್ಸು ಖಂಡಿತ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು